ಸಂತೋಷ ಅನಿಸುತ್ತೆ. ಅದ್ರ ಜೊತೆ ಪಕ್ಷ ಏನು ಬಹಳ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದು ನಾನು 100% ನಾನು ನಿಭಾಯಿಸ್ತೀನಿ. ಎಲ್ಲರ ಜನರ ಆಶೀರ್ವಾದ ತಗೊಳ್ತೀನಿ. ನಾನು 100% ನಿಭಾಯಿಸ್ತೀನಿ. ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪರು, ನಮ್ಮ ಅಜ್ಜವರು ಯಾವ ರೀತಿ ಕೆಲಸ ಮಾಡ್ಕೊತ ಹೋಗ್ತಿದ್ದಾರೆ ನಾನು ಕೂಡ ನೋಡಿದ್ದೇನೆ. ಯಾವಾಗಲೂ ರಾತ್ರಿ 12 ಗಂಟೆ ಇರ್ಬೋದು, 1 ಗಂಟೆ ಇರ್ಬೋದು, 24/7 ಯಾವಾಗಲೂ ಜನ ಮನೆಗೆ ಬಂದರೆ ಯಾವಾಗಲೂ ರೆಸ್ಪಾನ್ಸ್ ಕೊಡ್ತಾ ಜನರಿಗೆ ಅವರು ಸಹಾಯ ಮಾಡ್ಕೊತಾ ಏನೇ ಸಮಸ್ಯೆ ಬಂದರೂ ಅದು ಪರಿಹಾರ ಹುಡ್ಕೋತಾ ಅವ್ರು ಬಂದಿದ್ದಾರೆ. ಅದೇ ರೀತಿ ನಾನು ಕೂಡ ಯಾವಾಗಲೂ ಜನರ ಜೊತೆನೇ ಇರ್ತೀನಿ. ಜನದ ಏನೇ ಸಮಸ್ಯೆ ಇರಲಿ ಅವ್ರು ಸೇವೆ ಮಾಡೋಕ್ಕೂ ಸಿದ್ಧನಾಗಿರ್ತೀನಿ. ಅದಕ್ಕೋಸ್ಕರ ನಾನು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಾನು ಹಳ್ಳಿ ನಾನು ಹೋಗ್ತಾ ಇರುತ್ತಾ ಏನೇನು ಸಮಸ್ಯೆಗಳಿದೆ ನಾನು ಸಾಲ್ವ್ ಮಾಡ್ತಾ ಬಂತೀನಿ. ಮುಂದೆನೂ ಕೂಡ ಇದೇ ರೀತಿ ನಾನು ಸೇವೆ ಮಾಡೋದು ನಾನು ಕಾರಣ ಏನಂತಂದರೆ ನಾವು ನಾಮಿನೇಟ್ ಆಗ್ತಾ ಇಲ್ಲ. ಜನರ ಆಶೀರ್ವಾದದಿಂದ ನಾವು ಗೆದ್ದು ಬರ್ತಾ ಇದ್ದೀವಿ. ಕುಟುಂಬ ರಾಜಕಾರಣ ಅಂತಂದರೆ ಎಲ್ಲರೂ ಗೆಲ್ಲಲ್ಲ. ಇವಾಗ ನೀವು ನೋಡ್ರಿ 2023 ಜನ ನಮಗೆ 27,000 ಮತಗಳಿಂದ ಗೆಲ್ಸಿದ್ದಾರೆ. ಇದು ನಾವು ಬರೀ ನಮ್ಮ ತಂದೆ ಈಶ್ವರ್ ಖಂಡ್ರೆ ಸಾಹೇಬ್ರಿದ್ದಾರೆ. ಅವ್ರು ಬರೀ ಭೀಮಣ್ಣ ಖಂಡ್ರೆ ಅವ್ರ ಮಗ ಅಂತ ಜನ ಗೆಲ್ಸ್ತಾ ಇಲ್ಲ. ಅವ್ರ ಕೆಲಸ ನೋಡಿ, ಅವರು ಅಭಿವೃದ್ಧಿ ನೋಡಿ ಗೆಲ್ಸ್ತಾ ಇದ್ದಾರೆ. ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ಬೆಂಗಳೂರಲ್ಲಿ ಎಷ್ಟೋ ಜನ ನೀರಿನ ಸಮಸ್ಯೆಗಳಿದಾವೆ. ಎಷ್ಟೋ ಜನ ಹೆಣ್ಮಕ್ಳು ಕೊಡ ತಗೊಂಡು ಅವ್ರ ಲೈನಿಗೆ ಹತ್ಕೊಂಡು ನಿಂತಿದ್ದಾರೆ. ನೋಡಿ 10 ವರ್ಷ ಭಗವಂತ ಖೂಬಾ ಸರ್ ಅವರು ಆಲ್ರೆಡಿ ಸಂಸದರಾಗಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಜನ ಇನ್ನೂ ಸಾಕಷ್ಟು ಕೆಲಸ ಬೇಕಂತ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸ ನಮಗೆ ಸಾಕಷ್ಟು ಇನ್ನೂ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಹೊಸ ಮುಖವನ್ನು ನೋಡ್ತಾ ಇದ್ದಾರೆ, ಹೊಸ ಫೇಸ್ ಅನ್ನು ನೋಡ್ತಾ ಇದ್ದಾರೆ. ಆ ಹೊಸ ಮುಖವನ್ನು ನಾನು ಒಳ್ಳೆ ರೀತಿಯಲ್ಲಿ ನಾನು ಜನರಿಗೆ ನನ್ನ ಸಂದೇಶನ ಮುಟ್ಟಿಸುತ್ತೇನೆ. ನನ್ನ ವಿಷನ್ ಏನಿದೆ ಬೀದರ್ ಜಿಲ್ಲೆಗೋಸ್ಕರ, ಆ ವಿಷನ್ ಜನರಿಗೆ ಮುಟ್ಟಿಸಿ ಅವ್ರ ಆಶೀರ್ವಾದದಿಂದ ನಾನು 100% ನನಗೆ ಗೆಲ್ಲೋದು ನನಗೆ ಆಗುತ್ತೆ ಅಂತ ನಾನು ಯೋಚಿಸ್ತಾ ಇದ್ದೀನಿ. ಸರ್, NSUI ಎರಡೂ ಕೂಡ ಇದೆ. ನಾವು ಏನು ಪಕ್ಷಕ್ಕೋಸ್ಕರ ನಮ್ದು NSUI ಏನಿದೆ, ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್ ವಿಂಗ್ ಇದೆ, ಅದರಲ್ಲೂ ನಾನು ಕೂಡ ಕೆಲಸ ಮಾಡಿದ್ದೀನಿ. ಬಾಲ್ಕಿಯಲ್ಲಿ 2022ರಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡಿದ್ದೀನಿ ರಾಜ್ಯ ಬಿಜೆಪಿ ಸರ್ಕಾರ ವಿರುದ್ಧ. ಈ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಪಕ್ಷಕ್ಕೋಸ್ಕರ ನಾನು ಕೆಲಸ ಮಾಡಿದ್ದೀನಿ. 2018-23 MLA ಚುನಾವಣೆ ಇರ್ಬೋದು, 2021 ಏನು MLC ಚುನಾವಣೆ ಅದು ಇರ್ಬೋದು, ಕಂಟಿನ್ಯೂಸ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಬಂದಿದ್ದೀನಿ. ಅದನ್ನು ಕೂಡ ಕೊಟ್ಟಿದ್ದಾರೆ. ಅದು 100% ನಾನು ಈಶ್ವರ್ ಖಂಡ್ರೆ ಮಗನಿದ್ದೀನಿ, ಅದನ್ನು ಕೂಡ ಕೊಟ್ಟಿದ್ದಾರೆ. ನಾನು ಬರೀ NSUI ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೊಟ್ಟಿದ್ದಾರಂತೆ ನಾನು ಹೇಳೋದು ಸುಳ್ಳಾಗುತ್ತೆ. ನಾನು ಈಶ್ವರ್ ಖಂಡ್ರೆ ಸರ್ ನಾನೇನು ಮಗನಾಗಿ ನಾನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಜನ ಏನು ನಮ್ಮ ಕುಟುಂಬ, ನಮ್ಮ ತಂದೆಯವರು ಇರ್ಬೋದು, ದೊಡ್ಡಪ್ಪರು ಇರ್ಬೋದು, ನಮ್ಮ ಅಜ್ಜರು ಇರ್ಬೋದು, ಅದನ್ನ ನೋಡಿ ನನಗೂ ಕೂಡ ಯಾರು ಎಲ್ಲಕ್ಕಿಂತ ಹೆಚ್ಚಿಗೆ ವಿನ್ನಬಿಲಿಟಿ ಕ್ಯಾಂಡಿಡೇಟ್ ಯಾರಿದೆ ಅದನ್ನೆಲ್ಲ ನೋಡಿ ನಮ್ಮ ಪಕ್ಷದ ವರಿಷ್ಠರು, ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ನಮ್ಮ ನಾಯಕರಾದ ಸೋನಿಯಾ ಗಾಂಧಿ ಮೇಡಮ್ ರವರು, ರಾಹುಲ್ ಗಾಂಧಿ ಸರ್ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಹಾಗೂ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸರ್ ಅವರು, ಇವೆಲ್ಲ ಏನು A to Z ಎಲ್ಲ ನೋಡಿನೇ ಅವರು ನಮಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಯಾರಿಗೂ ಸೋಲ್ಸ್ಬೇಕಂತ ನಾವು ಬರ್ತಾ ಇಲ್ಲ, ನಾವು ಜನರ ಸೇವೆ ಮಾಡ್ಬೇಕಂತ ನಾವು ಬರ್ತಾ ಇದ್ದೀವಿ. ಒಂದು ಅವಕಾಶ ಕೊಟ್ಟರೆ ಅವ್ರಿಗೆ ಸೋಲಿಸ್ಬೇಕು, ಇವ್ರಿಗೆ ಸೋಲಿಸ್ಬೇಕು ಅಂತ ನಮ್ಮ ಉದ್ದೇಶ ಇಲ್ಲ. ನಮ್ಗೇನಿದೆ ಒಂದು ವಿಷನ್, ಅದು ಹೇಳಕ್ಕಾಗಲ್ಲ. ಗೆದ್ದು ಬರ್ತೀವಿ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಜನ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರೆ ನಾವು 100% ನಾವು ಗೆದ್ದು ಬರ್ತೀವಿ ಅಂತ ನಂಬದು ನನಗೆ ವಿಶ್ವಾಸ ಇದೆ. ನಮ್ದೇನು ವಿಷನ್ ಇದೆ, ಇವಾಗ ನೋಡಿ ನನಗೆ ದೇವರು ಎಲ್ಲ ಕೊಟ್ಟಿದ್ದಾರೆ. ನಾನು ಚಿಕ್ಕವನಿಂದ ನಾನೇನು ದೊಡ್ಡವನಾಗಿದ್ದೀನಿ, ಯಾವುದೇ ಸಮಸ್ಯೆನೂ ಕೊಟ್ಟಿದ್ದಿಲ್ಲ. ನನಗೆ ದಿವಸ 3 ಊಟ ನಂಗೆ ಸಿಗುತ್ತೆ. ನನಗೆ ಯಾವುದೇ ಸ್ಕೂಲು ಕಾಲೇಜ್ ಫೀಸ್ಗೂ ನಂಗೆ ಯಾವತ್ತೂ ನಂಗೆ ತೊಂದರೆ ಆಗೋದಿಲ್ಲ. ಅದಕ್ಕೆ ನಾನು ಬಾಲ್ಕಿಗೆ ಬಂದ್ಮೇಲೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರ್ತಾ ಇದ್ದಿಲ್ಲ. ಇವಾಗ ಫೀಸ್ ಕಟ್ಟೋಕಂತಂದ್ರೆ 5,000, 10,000, 15,000 ಕಟ್ಟೋಕ್ಕಾಗೋದಿಲ್ಲ. ನೀರಿನ ಸಮಸ್ಯೆ ಇದೆ. ಎಲ್ಲಕ್ಕಿಂತ ದೊಡ್ಡದು ಏನಿದೆ, ಶುದ್ಧ ಕುಡಿಯುವ ನೀರು ಎಲ್ರಿಗೂ ಬೇಕು. ಇನ್ನೂ ಶುದ್ಧ ಕುಡಿಯುವ ನೀರು ಎಲ್ಲ ಕಡೆ ಇಲ್ಲ. ಇಂಥ ಸಾಕಷ್ಟು ಇದಾವೆ.